ಸಚಿವ ಸ್ಥಾನಕ್ಕಾಗಿ ಕ್ಷೇತ್ರದ ಅಭಿವೃದ್ಧಿಯನ್ನೇ ಮರೆತು ಬಿಟ್ರ ಶಾಸಕ ಪುಟ್ಟರಂಗ ಶೆಟ್ಟಿ 4 ಬಾರಿ ಶಾಸಕರಾದ್ರು ಕ್ಷೇತ್ರದ ಅಭಿವೃದ್ಧಿ ಮಾತ್ರ ಮರೀಚಿಕೆಯಾಗಿದೆ. ಈಗಾಗಲೇ ಸಚಿವ ಸ್ಥಾನಕ್ಕೆ ಲಾಬಿ ಮಾಡ್ತಾ ಇರುವಂತ ಕೆಲ ಶಾಸಕರನ್ನ ನಾವು ನೋಡಿದೀವಿ. ಅದೇ ಪಟ್ಟಿಗೆ ಪುಟ್ಟರಂಗ ಶೆಟ್ಟಿ ಅವರು ಹೋಗ್ಬಿಟ್ರ. 4 ಬಾರಿ ಶಾಸಕರಾಗಿದ್ದಾರೆ, ಆದ್ರೆ ಅಭಿವೃದ್ಧಿ ಮಾತ್ರ ಮರೀಚಿಕೆ. ಜಿಲ್ಲಾ ಕೇಂದ್ರದಲ್ಲಿ ಗುಂಡಿ ಬಿದ್ದ ರಸ್ತೆಗಳು, ಜನರು ಹೈರಾಣ ಆಗ್ತಿದ್ದಾರೆ. ಚಾಮರಾಜನಗರ ಟು ಗುಂಡ್ಲುಪೇಟೆ ರಾಜ್ಯ ಹೆದ್ದಾರಿ ಸಂಪೂರ್ಣ ಗುಂಡಿಮಯ. ಸ್ವಂತ ಖರ್ಚಿನಲ್ಲಿ ಗುಂಡಿ ಮುಚ್ಚೋದಕ್ಕೆ ಬಡ ಕಾರ್ಮಿಕ ಮುಂದಾಗಿದ್ದಾರೆ. ರಸ್ತೆಗೆ ಮಣ್ಣು ಹಾಕಿ ಗುಂಡಿ ಮುಚ್ಚುತ್ತಾ ಇದ್ದಾರೆ ಸ್ಥಳೀಯರು. ಇನ್ನು ನಿವಾಸಿ ಶಫೀವುಲ್ಲಾ ಹಾಗೆ ಶಾಸಕರು ಜೊತೆಗೆ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಬಟ್ ಡೋಂಟ್ ಕೇರ್. ಶಾಸಕರ ಈ ಬೇಜವಾಬ್ದಾರಿತನದ ನಡೆಗೆ ಸ್ಥಳೀಯರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ಚುನಾವಣೆ ಬರಲಿ, ತಕ್ಕ ಪಾಠ ಕಲಿಸ್ತೀವಿ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈಗ ಹೇಗಾಗಿದೆ ಅಂತ ಹೇಳಿದ್ರೆ, ರಾಜಕೀಯವಾಗಿ ಯಾಕೆ ಎಲೆಕ್ಟ್ ಆಗ್ತಾರೆ, ಜನಪ್ರತಿನಿಧಿಗಳಾಗಿ ಯಾಕೆ ಸೆಲೆಕ್ಟ್ ಆಗ್ತಾರೆ, ಅವರ ಕೆಲಸ ಏನು, ಅವರ ಕರ್ತವ್ಯ ಏನು, ಎಲ್ಲವನ್ನ ಮರೆತು ಒಂದು ಕ್ಷೇತ್ರದಲ್ಲಿ 2-3 ಬಾರಿ ಗೆದ್ದುಬಿಟ್ಟುವ ಮುಂದಿನ ಟಾರ್ಗೆಟ್ ಏನು, ನಾವು ಸಚಿವರಾಗಬೇಕು, ಅದಕ್ಕಾಗಬೇಕಾಗಿರುವಂತ ಲಾಭಿಗಳೇನು, ಅದಷ್ಟೇ ಈಗ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಎಷ್ಟೋ ಕ್ಷೇತ್ರಗಳಲ್ಲಿ ನಾವು ಗಮನಿಸ್ತಾ ಇದೀವಿ. ಅದಕ್ಕೀಗ ಚಾಮರಾಜನಗರವೂ ಕೂಡ ಹೊರತಾಗಿಲ್ಲ ಅನ್ನೋದನ್ನ ನಾವು ಪರಿಗಣಿಸಲೇಬೇಕಾಗತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಓಡಾಡೋದಕ್ಕೆ ಸಂಕಷ್ಟ, ಜೊತೆಗೆ ವಾಹನ ಸವಾರರು ಕೂಡ ಹೈರಾಣ ಆಗಿಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಮುಕ್ತಿ ಕೊಡಿ ಅಂತ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಒಬ್ಬ ಬಡ ಕಾರ್ಮಿಕ ರಸ್ತೆಗೆ ಮಣ್ಣನ್ನ ತಂದು ಆತನೇ ತನ್ನ ಸ್ವಂತ ಖರ್ಚಿನಲ್ಲಿ ಮುಚ್ಚುತ್ತಾ ಇರೋದು ನಾಚಿಕೆ ಆಗಬೇಕು ಶಾಸಕರಿಗೆ. ಕೇವಲ ಸಚಿವ ಸ್ಥಾನದ ಆಸೆ ಮಾತ್ರ ಅಲ್ಲ, ಅಟ್ಲೀಸ್ಟ್ ಅವರನ್ನ ಸೆಲೆಕ್ಟ್ ಮಾಡಿರೋದು, ಎಲೆಕ್ಟ್ ಆಗಿರೋದು ಯಾಕೆ ಅನ್ನೋದನ್ನ ಗಮನ ಹರಿಸಬೇಕು. ಸದ್ಯ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಚಾಮರಾಜನಗರದಲ್ಲಿ ಗುಂಡಿ ಬಿದ್ದ ರಸ್ತೆಗಳಿಗೆ ಬೇಸತ್ತ ನಿವಾಸಿಯೊಬ್ಬರು ಸ್ವತಃ ತಾವೇ ಒಂದು ಗುಂಡಿ ಮುಚ್ಚುವ ಕೆಲಸವನ್ನು ಮಾಡಿದ್ದಾರೆ. ನಿಜಕ್ಕೂ ಅದನ್ನ ಮೆಚ್ಚುಗೆ ಪಡಬೇಕು. ಯಾಕೆಂದರೆ ಚಾಮರಾಜನಗರದಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಗುಂಡಿಗಳು, ಸಾಕಷ್ಟು ಗುಂಡಿಗಳು ಬಿದ್ದಿರೋದ್ರಿಂದ ಈ ಮಳೆ ಬಂತು ಅಂದರೆ ಓಡಾಡೋಕ್ಕೆ ಕಷ್ಟವಾಗಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಏನು ಬಿದ್ದು ಆ ರಸ್ತೆಗಳಲ್ಲಿ ನೋವು ಅನುಭವಿಸ್ತಾ ಇರೋ ಈ ಹಿನ್ನೆಲೆಯಲ್ಲಿ ಏನು ಸ್ವತಃ ಒಬ್ಬರು ನಿವಾಸಿ, ಏನು ಚಾಮರಾಜನಗರದ ನಿವಾಸಿ ಒಂದು ಈಗ ಗುಂಡ್ಲುಪೇಟೆ ಚಾಮರಾಜನಗರ ಮುಖ್ಯ ರಸ್ತೆಯಲ್ಲಿ ತಾವೇ ಸ್ವತಃ ಒಂದು ಮಣ್ಣು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರೇನೆ ಸ್ವತಃ ಮಣ್ಣನ್ನು ತರಿಸ್ಕೊಂಡು ಆ ಮಣ್ಣನ್ನ ಸಂಗ್ರಹಿಸಿ ಅದನ್ನು ಎಲ್ಲೆಲ್ಲಿ ಗುಂಡಿಗಳು ಬಿದ್ದಿದೆ ಆ ಒಂದು ರಸ್ತೆಗಳಲ್ಲಿ, ಮುಖ್ಯ ರಸ್ತೆಗಳಲ್ಲಿ ಆ ಗುಂಡಿಯ ಮುಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ. ಈಗ ಇದು ಚಾಮರಾಜನಗರದ ಗುಂಡ್ಲುಪೇಟೆ ಮುಖ್ಯ ರಸ್ತೆ, ಇದು ಪಟ್ಟಣದ ಒಳಗಡೆ ಇರತಕ್ಕಂಥದ್ದು. ಏನು ಗುಂಡಿ ಬಿದ್ದವ ರಸ್ತೆಗಳನ್ನ, ಆ ರಸ್ತೆಗಳನ್ನ ಏನೋ ಈ ಸ್ಥಳೀಯ ಶಾಸಕರಾದ ಪುಟ್ಟರಂಗ ಶೆಟ್ಟರಾಗಲಿ ಅಥವಾ ಅಧಿಕಾರಿಗಳಾಗಲಿ ಮಾಡದೇ ಇರೋ ಹಿನ್ನೆಲೆಯಲ್ಲಿ ಇವರು ತಾವೇ ಈ ಒಂದು ಸಣ್ಣ ನನ್ನ ಕೈಲಾದಂಥ ಕೆಲಸವನ್ನು ನಾನು ಮಾಡ್ತೀನಿ, ಮತ್ತು ಇಲ್ಲಿ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಆಗಲಿ, ಸಾಕಷ್ಟು ಜನ ಇದರಿಂದ ನೋವು ಅನುಭವಿಸ್ತಾರೆ ಅನ್ನೋವಂಥ ಒಂದು ವಿಚಾರವನ್ನು ಇಟ್ಕೊಂಡು ಸ್ವತಃ ಅವರೇ ಅಂದರು ಕೂಲಿನಲ್ಲಿ ಮಾಡೋರು ಈ ಒಂದು ರೀತಿಯ ಕೆಲಸವನ್ನು ಮಾಡ್ತಾ ಇರೋದು ನಿಜಕ್ಕೂ ನಾವು ಮೆಚ್ಚಬೇಕಾಗಿದೆ. ಈಗ ಸ್ವತಃ ಅವರೇ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಏನು ಪ್ರೇರಣೆ ಅಥವಾ ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಕೇಳಿ ನೋಡೋಣ ಅವ್ರನ್ನ. ಈಗ ಅವ್ರ ಹತ್ರ ಹೋಗಿ ನಾವು ಮಾತಾಡ್ಸೋಣ ಅಂತ ಕೆಲಸವನ್ನು ಮಾಡೋಣ ಬನ್ನಿ. ಇದೆಲ್ಲ ಮಾಡ್ತಾ ಇದ್ರಲ್ಲ, ಏನು ಇದೆಲ್ಲ ಜನಗಳಿಗೆ ತೊಂದರೆ ಆಯ್ತಿದೆ ಸರ್. ಹೋಗೋ ಬರೋಕ್ಕೆ ತೊಂದರೆ, ಆಂಬುಲೆನ್ಸ್ಗೆ, ತಂದೆ ತಾಯಿ ಯಾರೇ ಆಗಲಿ ಆಕ್ಸಿಡೆಂಟ್ಗಳಾಗ್ತವೆ, ಬಿದ್ದಿಡ್ತಾ ಇದ್ದಾರೆ. ಮಕ್ಕಳು ಮರಿ ಓದಾಡೋಕ್ಕೆ, ಸ್ಕೂಲ್ ಹೋಗೋಕ್ಕೆ, ಕಾಲೇಜ್ ಹೋಗೋಕ್ಕೆ, ಆಂಬುಲೆನ್ಸ್ ಹೋಗೋಕ್ಕೆ ಎಲ್ಲಕ್ಕೂ ತೊಂದರೆ ಐತೆ. ಇದು ಪ್ರಥಮ ಬಾರಿ ಎಲ್ಲ ಕಡೆ ಕಂಪ್ಲೇಂಟ್ ಮಾಡಿದೆ, ಇದು ಕ್ರಮ ತಗೋತಿಲ್ಲ. ಅದರಿಂದ ನಾವು ಸದೈಚ್ಛೆಯಿಂದ ನಮ್ಮ ಸಂಸ್ಥೆ ಕಡೆಯಿಂದ ನಾವು ಸ್ವಂತ ಹಳ್ಳ ಎಲ್ಲಿದೆ ಅಲ್ಲಿ ಹೋಗೋ ಬರೋಕ್ಕೆ ತೊಂದರೆ ಆಗುತ್ತೆ, ಅದಕ್ಕೆ ಮಾಡ್ಕೊತಿದ್ದೀವಿ. ಈ ಒಂದು ತೊಂದರೆ ಹೇಳಿದ್ರೆ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಯಾರೂ ಕ್ರಮ ಕೈಗೊಂಡಿಲ್ಲ. ಸೊ ಹಾಗಾಗಿ ನಮ್ಮ ಮಕ್ಕಳು, ನಮ್ಮ ಜನಗಳೇ ಇಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ. ಅದಕ್ಕೋಸ್ಕರ ನನ್ನ ಕೈಲಾದಂಥ ಒಂದು ಕೆಲಸವನ್ನು ಮಾಡ್ತೀನಿ ಅಂತಾರೆ. ನಿಜಕ್ಕೂ ಕೂಡ ನಾವು ಇವ್ರನ್ನ ಮೆಚ್ಚಿಕೊಳ್ಳಲೇಬೇಕಾಗಿದೆ. ಚಾಮರಾಜನಗರದಿಂದ ಶ್ರೀನಿವಾಸ್ ನಾಯ್ಕ್, ಪವರ್ ಟಿವಿ.